ಬೆಳಗಿನ ವಂದನೆಗಳೊಂದಿಗೆ ದೇವರು ಎಲ್ಲರನ್ನೂ ಆಶೀರ್ವದಿಸಲಿ ಎಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥಿಸಿದ್ದೇನೆ. ದೇವರು ಪ್ರತಿದಿನ ಒಂದೊಂದು ವಚನವನ್ನು ನಮಗೆ ಕೊಡುವಾಗ ಒಂದೊಂದು ಹೊಸ ಬಲವನ್ನು ಕೊಡುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ದಿನ ನಾನು ಆಯ್ದುಕೊಂಡಂತ ವಚನ ಭಾಗ ಯೋಹಾನನು ಬರೆದಂತ ಪತ್ರಿಕೆ 14ನೇ ಅಧ್ಯಾಯ 27ನೇ ವಚನವಾಗಿದೆ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಈ ವಾಕ್ಯವು ನಮಗೆ ನಮ್ಮ ಜೀವನಕ್ಕೆ ತುಂಬಾ ಆಳವಾದ ಸಾಂತ್ವನವನ್ನು ಕೊಡುತ್ತದೆ. ಯೇಸು ಇಲ್ಲಿ ಹೇಳುವ ಶಾಂತಿ ಲೋಕದ ಶಾಂತಿಯಂತೆ ತಾತ್ಕಾಲಿಕವಾಗಿಯೂ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿಯೂ ಇರುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅದು ಒಳಗಿನಿಂದ ಹೃದಯದ ಒಳಗೆ ಬರುವಂತ ಶಾಂತಿಯಾಗಿದೆ. ಅದು ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಸಂಕಷ್ಟ, ಭಯ, ಗೊಂದಲಗಳ ನಡುವೆಯೂ ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲುವ ಒಂದು ಶಾಂತಿ ದೇವರು ಕೊಡುವಂತ ಶಾಂತಿಯಾಗಿದೆ. ನಮ್ಮ ಹೃದಯವು ಎಂದಿಗೂ ಕಳವಳಗೊಳ್ಳದಿರಲಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ಹೆದರದಿರಲಿ ಎಂಬ ಮಾತು ನಮಗೆ ಬಲವನ್ನು ಕೊಡುತ್ತದೆ. ಸಮಸ್ಯೆಗಳು ಬರಲಾರದೆ ಎಂದು ಇರುವುದಿಲ್ಲ. ಸಮಸ್ಯೆಗಳು ಬರುತ್ತದೆ, ಆದರೆ ಅವುಗಳ ಮಧ್ಯೆಯೂ ದೇವರ ಮೇಲಿನ ನಂಬಿಕೆ ಭಯಕ್ಕೆ ಜಾಗ ಕೊಡಬಾರದೆಂಬ ವಾಕ್ಯವಾಗಿದೆ ಇದು. ಲೋಕವು ಶಾಂತಿಯನ್ನು ಕಸಿದುಕೊಳ್ಳಬಹುದು. ಆ ಶಾಂತಿಯನ್ನು ಕೂಡ ನಿಮ್ಮೊಂದಿಗೆ ದೇವರು ಕೊಡಲು ಸದಾ ನಮ್ಮೊಡನೆ ಇರುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವರು ಒಳ್ಳೆ ಒಂದು ಆಶೀರ್ವಾದವನ್ನು ನಮಗೆ ಈ ವಾಕ್ಯದ ಮುಖಾಂತರ ಕೊಟ್ಟಿದ್ದಾರೆ ಎಂಬುದಾಗಿ ದಿನ ತಿಳಿದುಕೊಳ್ಳೋಣ. ದೇವರು ಕೊಟ್ಟಂತ ಆಶೀರ್ವಾದಕ್ಕೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ನಮಗೆ ಕಳಿಸಿ, ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ.